ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ನಾನು ಮೈಸೂರಿಂದ ಸುಪ್ರೀತ್. ನಮ್ಮ ಮುಂದೆ ಇನ್ನೊಂದು ಸೈಟ್ ಫಾರ್ ಸೇಲ್ ಅಟ್ ಮೈಸೂರು. ನೀವೇನು ನೋಡ್ತಾ ಇದ್ದೀರಾ, ದಿಸ್ ಸೈಟ್ 3022 ಸ್ಕ್ವೇರ್ ಫೀಟ್, 3022 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ, ವೆಸ್ಟ್ ಫೇಸಿಂಗ್ ಸೈಟ್. ಇದು ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಮಾನಸ ಸಿರಿನ್ ಎಂಬ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ಸೈಟ್. ಇದು ಎಲ್ಲಿದೆ ಸುಪ್ರೀತ್? ಇದು ಜಾಗ, ಲೊಕೇಶನ್, ವೇರ್ ಇಸ್ ಇಟ್, ಹೌ ಫಾರ್ ಇಸ್ ಇಟ್ ಫ್ರಮ್ ಮೈಸೂರು ಸಿಟಿ ಸೆಂಟರ್, ವಾಟ್ ಆರ್ ದಿ ಪ್ಲಸ್ ಪಾಯಿಂಟ್ಸ್ ಇಫ್ ವಿ ಬೈ ದಿಸ್ ಪ್ರಾಪರ್ಟಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬೈಯಿಂಗ್ ದಿಸ್ ಪ್ರಾಪರ್ಟಿ ಅಂತ ಭಾಳಷ್ಟು ಕ್ವಶನ್ಗಳು ಭಾಳಷ್ಟು ಜನ ಭಾಳಷ್ಟು ನನ್ನ ಫೋನ್ ಕಾಲಲ್ಲಿ ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿರ್ತೀರಿ. ನೋಡಿ, ಈ 30, 40, 60, 50, 80 ಈ ಮೆಷರ್ಮೆಂಟಲ್ಲಿ ಸೈಟ್ ಸಿಗುತ್ತೆ. ಓಕೆ, ಇಫ್ ಯು ಆರ್ ಟೇಕಿಂಗ್ ಸಮ್ವೇರ್ ಅರೌಂಡ್ ಈ ಮಿಡ್ ಸೈಜ್ 40, 60ಗೂ ದೊಡ್ಡದು, 50, 80ಗಿನ ಸ್ವಲ್ಪ ಚಿಕ್ಕದು, ಈ ಮಿಡ್ ಸೈಜ್ ಮೆಷರ್ಮೆಂಟ್ ಸೈಟ್ಗಳು ಭಾಳ ರೇರ್ ಸಿಗೋದು, ಯೂಶ್ವಲಿ ಸಿಗಲ್ಲ, ವೆರಿ ರೇರ್ ಕಾಂಬಿನೇಷನ್. ದಿಸ್ ಇಸ್ 3022. ಒಂದು ವಿಚಾರ ಅದು. ಎರಡನೇ ವಿಚಾರ, ದಿಸ್ ಇಸ್ ಅ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ಭಾಳ ಹಳೆಯ ಲೇಔಟು. ಓಕೆ, ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಫಸ್ಟ್ ನಾನು ಐ ವುಡ್ ನಾಟ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ನೀವು ನಾಳೆನೇ ಬಂದು ವಾಸಕ್ಕೆ ಭಾಳ ಯೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಕರೆಂಟ್ಲಿ ಸಾಧ್ಯವಿಲ್ಲ. ಓಕೆ, ಬಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಫ್ ಯು ಆರ್ ಥಿಂಕಿಂಗ್, ವಿಜಯನಗರ 4th ಸ್ಟೇಜಲ್ಲಿ ನಿಮ್ಗೆ ಇವತ್ತಿನ ದಿವಸದಲ್ಲಿ ಕರೆಂಟ್ ಡೇಟಲ್ಲಿ 2024 ಜೂನ್ ತಿಂಗಳಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ಡೇಟಲ್ಲಿ ನಿಮಗೆ ಖಂಡಿತವಾಗ್ಲೂ ಅರೌಂಡ್ 1 ಕೋಟಿ ಕೊಡ್ತೀನಿ ಅಂತಂದ್ರು ನಿಮಗೆ 40-60 ಸೈಟ್ಗಳು ಖಂಡಿತವಾಗ್ಲೂ ಸಿಕ್ಕಲ್ಲ. ಯು ಹ್ಯಾವ್ ಟು ಹ್ಯಾವ್ ಅಟ್ಲೀಸ್ಟ್ 1.2, 1.3 or 1.5 crores ಟು ಬೈ ಆ 40-60 ಸೈಟ್. ಆ್ಯಂಡ್ ಅದಕ್ಕಿಂತ ಹೆಚ್ಚಿನ ಸೈಟ್ ಅಂದರೆ ಹೆಚ್ಚಿನ ಡೈಮೆನ್ಷನ್ ಸೈಟು ಸಿಗಲಿಕ್ಕಿಲ್ಲ. ಸೊ ಯು ವಿಲ್ ಓನ್ಲಿ ಗೆಟ್ 40-60 or 50-80. ಈ ಮಿಡ್ ರೇಂಜ್ ಸೈಜ್ಗಳ ಸೈಟ್ಗಳು ಸಿಕ್ಕಲ್ಲ. ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ವಿಜಯನಗರ 4ನೇ ಹಂತದಿಂದ ಸರಿಸುಮಾರು 1.5 to 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು, ನಾಟ್ ಮೋರ್ ದೆನ್ ದಟ್. ಒಂದು ಭಾಗದಲ್ಲಿ ಏನು ಇದು ಲೇಔಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಭಾಗದಲ್ಲಿ ಇದನ್ನು ಬೋಗಾದಿ ಮಲ್ಟಿಕ್ಯಾತ್ನಲ್ಲಿ ಜಂಕ್ಷನ್ಗೆ ಹೋಗಿ ಸೇರುತ್ತೆ, ಇನ್ನೊಂದು ಬಸವನಹಳ್ಳಿ ಇದೆ. ಇದು ಎರಡರ ಮಧ್ಯದಲ್ಲಿ ಇನ್ನೊಂದು ಭಾಗದಲ್ಲಿ ಅಂದರೆ ಏನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸೈಟ್ ಏನು ತೋರಿಸ್ತಾ ಇದ್ದೀನಿ, ಇದ್ರ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಮನೆಗಳೇನಿದೆ ನಿಮಗೆ, ಅದೆಲ್ಲ ವಿಜಯನಗರ 4th ಸ್ಟೇಜ್. ಅದಾದ ನಂತರ ಇರುವಂಥದ್ದು ಈ ವಿಡಿಯೋ ನೋಡ್ತಾ ಇದ್ದು. ನನಗೆ ಕಿಲೋಮೀಟರ್ ವೈಸ್ ಬೇಕು, ನಮ್ಮ ಕಿಲೋಮೀಟರ್ ವೈಸ್ ಹೇಳಿ ಎಷ್ಟು ದೂರ ಆಗುತ್ತೆ ಅಂದರೆ, ನಾವು ಮೈಸೂರು ಸಿಟಿ ಸೆಂಟರ್ನ ಇಫ್ ವಿ ಆರ್ ಥಿಂಕಿಂಗ್ ಮೈಸೂರು ಸಿಟಿ ಅಂದರೆ ಆರ್ಸು ರೋಡ್ ಇರ್ಬೋದು, ಪ್ಯಾಲೇಸು, ಮೈಸೂರು ಸಿಟಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಿಟಿ ಸೆಂಟರ್, ದ ಹಾರ್ಟ್ ಆಫ್ ದ ಸಿಟಿ, ಮೈಸೂರು ಸಿಟಿ ಜಂಕ್ಷನ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಏನು ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲಿ ಇದ್ದೀನಿ, ದಿಸ್ ಇಸ್ ಎಕ್ಸಾಕ್ಟ್ಲಿ ಅಬೌಟ್ 10 ಕಿಲೋಮೀಟ್ರ್ ಇದೆ. ಸೊ ಮೂಲಭೂತ ಸೌಕರ್ಯಗಳಿಗೆ ವಿಚಾರಕ್ಕೆ ಬರೋಣ. ನಾನು ಈಗಾಗಲೇ ಹೇಳಿದಂತೆ ದಿಸ್ ಇಸ್ ನಾಟ್ ಎ ನ್ಯೂ ಲೇಔಟ್, ಹೊಸ ಲೇಔಟ್ ಅಲ್ಲ, ಭಾಳ ಹಳೆಯ ಲೇಔಟು. ಈ ಏನಿದೆ ಸೈಟ್ ಇದೆ, ಈ ಸೈಟ್ ಮುಂದೆ ಅಂದರೆ ಇವಾಗ ಏನು ನಾನು ವಿಡಿಯೋ ಮಾಡ್ತಾ ಎಲ್ಲಿ ನಿಂತಿದ್ದೀನಿ, ಇದು ಸರಿಸುಮಾರು 40 ಫೀಟ್ ರೋಡ್ ಇದೆ. ಅಂದರೆ ಈ ನಿವೇಶನಕ್ಕೂ ಇದ್ರ ಮುಂಭಾಗದಲ್ಲಿರುವಂಥ ನಿವೇಶನ, ದರ್ ಇಸ್ ಅ 40 ಫೀಟ್ ರೋಡ್ ರೈಟ್ ಬಿಟ್ವೀನ್ ದಿ 2 ಸೈಟ್ಸ್ ವಿಚ್ ಐ ಆಮ್ ಟೆಲಿಂಗ್ ಯು ಟುಡೇ ಇಚ್ ಇಸ್ ಫಾರ್ ಸೇಲ್. ಈಗ 40 ಅಡಿ ರಸ್ತೆ. ಯೂಶ್ವಲಿ ಭಾಳಷ್ಟು ಜನ ಕೇಳ್ತೀರಿ, ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಮನೆ ಕಟ್ಕೋತೀವಿ, ನಂದು ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಇನ್ ಕರೆಂಟ್ ಡೇಟ್, ಪ್ರಾಬಬ್ಲಿ 4 to 5 years ಐ ವಿಲ್ ಬಿಲ್ಡ್ ಮೈ ಹೌಸ್. ಫಾರ್ ದಟ್ ಐ ಆಮ್ ಲುಕಿಂಗ್ ಫಾರ್ ಎ ಸೈಟ್ ಆ್ಯಂಡ್ ಐ ವಾಂಟ್ ಅ ಬಿಗರ್ ಪ್ರಾಪರ್ಟಿ, ಬಿಗರ್ ಸೈಟ್ ವಿಚ್ ಇಸ್ ಲೆಸ್ ದೆನ್ 50-80ಗೆ ಸ್ವಲ್ಪ ಚಿಕ್ಕದಿರಲಿ, 40-60ಗೆ ಸ್ವಲ್ಪ ದೊಡ್ಡದಿರಲಿ, ಅದ್ರ ಮಧ್ಯದಲ್ಲಿರುವಂಥ ಅದರ ಸೈಟ್ ಇದ್ದರೆ ಭಾಳಷ್ಟು ಜನ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. 40 ಅಡಿ ರಸ್ತೆ ಇದೆ, 3022 ಸ್ಕ್ವೇರ್ ಫೀಟ್, 3022 ಟೋಟಲ್ ಏರಿಯಾ ಇರುವಂತಹ ಸೈಟ್ ಇದು. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 10 ಕಿಲೋಮೀಟ್ರಲ್ಲಿರುವಂಥದ್ದು. ಮೂಡ ಅಪ್ರೂವ್ಡ್ ಲೇಔಟು. ಮೂಲಭೂತ ಸೌಕರ್ಯ ವಿಚಾರಕ್ಕೆ ಅದನ್ನು ಹೇಳ್ತಾ ಇದ್ದೆ, ಅದ್ರ ಮಧ್ಯದಲ್ಲಿ ನಾನು ಇದನ್ನು ಹೇಳಿಬಿಟ್ಟೆ. ನೋಡಿ, ಎಲ್ಲ ವೇಸ್ಟ್ ವಾಟರ್ ಲೈನ್ ಕನೆಕ್ಟಿವಿಟಿ ಮಾಡಿದ್ದಾರೆ, ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕನೆಕ್ಷನ್ ಇದೆ. ನಿಮಗೆ ಬೇಕಾದಲ್ಲಿ ಈಗಾಗಲೇ ಇದ್ರ ಹಿಂಭಾಗದಲ್ಲಿ ಏನು ಇವಾಗ ಸೈಟ್ ಇದೆ ಅಂತ ಹೇಳ್ತಾ ಇದ್ದೀನಿ, ಏನುತ್ತೆ ಇದು ಮಾವಿನ ಮರ ಏನಿದೆ, ಇದ್ರ ಹಿಂಭಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವರು ಸಹ ಅಷ್ಟೇ ಇದೇ ಲೇಔಟ್ಗೆ ಸಂಬಂಧಪಟ್ಟಿರುವಂತಹ ಸೈಟಲ್ಲಿ ಕಟ್ತಾ ಇರುವಂತಹ ಮನೆ ಅದು. ಸೊ ಯು ಕ್ಯಾನ್ ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್ ದಟ್ ವೇಸ್ಟ್ ವಾಟರ್ ಲೈನ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ, ನೀವು ಬೋರ್ವೆಲ್ ಬೇಕಾದರೆ ಹಾಕೋಬೋದು. ಲೇಔಟಲ್ಲಿ ನೀರಿನ ವ್ಯವಸ್ಥೆ ಇದೆ, ಅಂದರೆ ಒಂದು ಬೋರ್ವೆಲ್ ಹಾಕಿದ್ದಾರೆ, ಅದರಿಂದ ನಿಮಗೆ ಅಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ಕೊಟ್ಟಿದ್ದಾರೆ. ಅಲ್ಲಿಂದ ನಿಮಗೆ ನೀವು ಮನೆ ಕಟ್ಟದಲ್ಲಿ ಸರಿಸುಮಾರು 8,000 ಲೀಟರ್ ಸಂಪ್ ಇಡ್ತೀರಾ, 10,000 ಲೀಟರ್ ಸಂಪ್ ಇಡ್ತೀರಾ, 12,000 ಲೀಟರ್ ಸಂಪ್ ಇಡ್ತೀರಾ, ನೀವು ಸಂಪನ್ನ ನೀವು ಇಟ್ಕೋಬೋದು. ಅಲ್ಲಿಗೆ ನಿಮಗೆ ನೀರಿನ ವ್ಯವಸ್ಥೆ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ಸೈಟ್ ಇದು.
ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್ ಇನ್ನಷ್ಟು ಮಾಹಿತಿ ಬೇಕು ನಮಗೆ, ಇದಕ್ಕೆ ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಲೋನ್ ಆಗುತ್ತೆ. ನೀವು ಸರಿಸುಮಾರು 25% ನಾನು ಡಿಸ್ಕ್ರಿಪ್ಷನಲ್ಲಿ ರೇಟನ್ನು ಹಾಕಿರ್ತೀನಿ. ಅಕಸ್ಮಾತ್ ಮಿಸ್ ಆಗಿದ್ರೆ ಇದರದ್ದು ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡೋದು ಇದೇ ನಂಬರ್ಲಿ. ಐ ರಿಪ್ಲೈ ವಾಟ್ ಈಸ್ ದ ರೇಟ್ ಆ್ಯಂಡ್ ಲೊಕೇಶನ್, ನೀವು ಇದನ್ನು ಮಾಡಬಹುದು. ಸೊ ಇದರ ಏನು ನಾನು ರೇಟ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅದರ ಶೇಕಡ 25%, 22% ನಿಮ್ಮ ಕಾಂಟ್ರಿಬ್ಯೂಷನ್, 70 to 75% ವಿತ್ ದ ಬ್ಯಾಂಕ್ ಕಾಂಟ್ರಿಬ್ಯೂಷನ್. ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಾಕ್ಯುಮೆಂಟೇಷನ್ ದಟ್ ಯು ಗಿವ್ ಟು ದ ಬ್ಯಾಂಕರ್ಸ್ ಆಫ್ ಯುವರ್ ಅರ್ನಿಂಗ್ ಎಲಿಜಿಬಿಲಿಟೀಸ್. ಅಂದರೆ ನಿಮ್ಮ ಒಂದು ಅರ್ನಿಂಗ್ ಅರ್ಹತೆಯ ಮೇಲೆ ಲೋನ್ನ ಮಾಡಲಾಗುತ್ತೆ. ಯಾವುದೇ ಥರ ನೀವು ನನಗಿಷ್ಟ ಇಷ್ಟು ಕೊಡಿ ಅಂದರೆ ಅಲ್ಲಿ ಕೊಡಲ್ಲ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸು, ಇನ್ಕಮ್ ಡಾಕ್ಯುಮೆಂಟು, ನಿಮ್ಮ ITRಗಳಿರ್ಬೋದು, ಸ್ಯಾಲ್ರಿ ಸರ್ಟಿಫಿಕೇಟ್ಗಳನ್ನ ನೋಡಿ ಅದ್ರ ಮೇಲೆ ನಿಮಗೆ ಲೋನನ್ನ ಬ್ಯಾಂಕರು ಕೊಡ್ತಾರೆ. ಸರಿಸುಮಾರು 75% ಬ್ಯಾಂಕ್ ಲೋನ್ ಆಗುತ್ತೆ, ಸರಿಸುಮಾರು 25% ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನು, ಡೀಟೇಲ್ಸು. ಸೊ ಫಾರ್ ಆಲ್ ದಿಸ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆರ್ ಯು ಕ್ಯಾನ್ ಕಾಲ್ ಮೀ ಆನ್ ದ ಡಿಸ್ಕ್ರಿಪ್ಷನ್ಲಿರುವ ನಂಬರ್ಗೆ. ನಾನು ಸಿಗ್ತೀನಿ ಮೈಸೂರಿಂದ ಸುಪ್ರೀತ್ ಹತ್ರ. ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಆ್ಯಂಡ್ ಬಾಯ್.